ಸಕಲೇಶಪುರ ಪಟ್ಟಣವು ಮಂಗಳವಾರವಂದು ವಿಶೇಷ ಕ್ಷಣಕ್ಕೆ ಸಾಕ್ಷಿಯಾಯಿತು. ಸುಮಾರು 120 ವರ್ಷಗಳ ಇತಿಹಾಸವನ್ನು ಹೊಂದಿದ್ದ ಜಾಮಿಯಾ ಮಸೀದಿ ಪುನರ್ ನಿರ್ಮಾಣಗೊಂಡು ಅಸರ್ ನಮಾಜ್ ನೆರವೇರಿಸುವ ಮೂಲಕ ಭಾವೈಕ್ಯತೆ ಮತ್ತು ಸಹಬಾಳ್ವೆಯ ಸುವಾಸನೆಯಿಂದ ಕಂಗೊಳಿಸಿತು. ಗ್ರಾಮದ ಎಲ್ಲ ಧರ್ಮಗಳ ಜನರು, ಮಹಿಳೆಯರು ಹಾಗೂ ವಿದ್ಯಾರ್ಥಿಗಳು ಮಸೀದಿ ದರ್ಶನವನ್ನ ಮಾಡಿ ಬಳಿಕ ಸಹಭೋಜನದಲ್ಲಿ ಭಾಗವಹಿಸಿದರು. ಈ ಮೂಲಕ ಧರ್ಮಾತೀತ ಸೌಹಾರ್ದತೆ ಸ್ಪಷ್ಟವಾಗಿ ಪ್ರತಿಬಿಂಬವಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ಮಸೀದಿ, ಮಂದಿರ, ಚರ್ಚ್ ಎಂಬುವು ಕೇವಲ ಧಾರ್ಮಿಕ ಕಟ್ಟಡಗಳಲ್ಲ, ಅವು ಮಾನವೀಯತೆಯನ್ನ ಬೆಳೆಸುವ ಪವಿತ್ರ ಕೇಂದ್ರಗಳಾಗಿವೆ. ಧರ್ಮಗಳು ಬೇರೆ ಬೇರೆ ಇದ್ದರೂ ಕೂಡ ನಮ್ಮ ಗುರಿ ಒಂದೇ, ಶಾಂತಿ, ಸಹಬಾಳ್ವೆ ಮತ್ತು ಮಾನವ ಕಲ್ಯಾಣ. ಈ ಉದ್ಘಾಟನೆ ಭಾವೈಕ್ಯತೆಗೆ ಹೊಸ ಸಂದೇಶವನ್ನ ನೀಡಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪ್ರಾಧಿಕಾರ ಅಧ್ಯಕ್ಷ ಸೈಯದ್ ಮುಫೀಜ್ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ದರು. ನಮ್ಮ ಮುಸಲ್ಮಾನರಿಗೆ ಮಾತ್ರ ಅಲ್ಲ, ಎಲ್ಲ ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸುವಂತಹ ಜನರಿಗೆ ಶುಭ ದಿನ ಅಂತ ನಾನು ಭಾವಿಸಿದ್ದೇನೆ. ಅದರಲ್ಲೂ ನಮ್ಮ ಸಕಲೇಶಪುರ ಪಟ್ಟಣದಲ್ಲಿ ನಮ್ಮ ಮುಸಲ್ಮಾನರಿಗೆ ಸಾಂಕೇತಿಕ ಪ್ರಾರ್ಥನಾ ಮಂದಿರ ಇರ್ಬೋದು, ಆದರೆ ಎಲ್ಲರಿಗೂ ಕೂಡ ಒಂದು ಒಳಿತನ್ನು ಬಯಸುವಂಥ ಮಂದಿರ ಅಂತ ನಾನು ಭಾವಿಸಿದ್ದೇನೆ. ನಾನು 15 ವರ್ಷ ಶಾಸಕರಾಗಿದ್ದಂಥ ಕಾಲದಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಸಹಾಯವಾಗಿರ್ಬೋದು, ಆ ಕಡೆಯಿಂದ ಅಷ್ಟೇ ನಮಗೂ ಕೂಡ ಬಹಳಷ್ಟು ಸಹಾಯ ಬಂದಿದೆ. ಇಂಥ ಸಂದರ್ಭದಲ್ಲಿ ಭವ್ಯ ಕಟ್ಟಡದ ಮೂಲಕ ಇನ್ನೂ ಕೂಡ ಹೆಚ್ಚು ಜ್ಞಾನ, ಪ್ರೀತಿ, ವಿಶ್ವಾಸ, ಸಹಬಾಳ್ವೆ ಬೆಳೀಲಿ. ಇಡೀ ಜಿಲ್ಲೆಯಲ್ಲಿ ನಮ್ಮ ಸಕಲೇಶಪುರ ಮಾದರಿ ಪಟ್ಟಣ ಆಗಿದೆ. ಯಾವುದೇ ಅಹಿತಕರ ಘಟನೆಗಳು ಆಗದ ರೀತಿಯಲ್ಲಿ ಈ ಪಟ್ಟಣ ಇದೆ, ಇಂದು ಇದೆ, ಮುಂದೆ ಇರುತ್ತೆ ಅನ್ನೋ ವಿಶ್ವಾಸ ಇದೆ. ಇದರ ಮೂಲಕ ನಮ್ಮೆಲ್ಲರ ವಿಶ್ವಾಸ ಹೆಚ್ಚಲಿ, ಪ್ರೀತಿ ಹೆಚ್ಚಲಿ. ನಾವೆಲ್ಲ ಒಂದು ಸಂದರ್ಭದಲ್ಲಿ ನಮ್ಮ ಮಸೀದಿ ಅಧ್ಯಕ್ಷರು ಎಲ್ಲ ಬಂಧುಗಳು ನನ್ನನ್ನು ಆಹ್ವಾನ ಮಾಡಬೇಕಾಗಿ ಕೃತಜ್ಞತೆಯನ್ನು ಸಲ್ಲಿಸಿದ್ದೇನೆ. ಸಕಲೇಶಪುರದಲ್ಲಿ ಏನು ದೊಡ್ಡ ಮಸೀದಿ, ಜಾಮಿಯಾ ಮಸೀದಿ ಅಂತಕ್ಕಂಥ ಒಂದು ಶ್ರೇಷ್ಠವಾದ ವಾಸ್ತುಶಿಲ್ಪ ಇರ್ತಕ್ಕಂಥ ಮಸೀದಿಯನ್ನು ನವನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಮುಕ್ತವಾದ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಒಂದು ಸೌಹಾರ್ದತೆಯ ಹೆಜ್ಜೆಯನ್ನು ಸಕಲೇಶಪುರದ ಮುಸಲ್ಮಾನ ಸಮುದಾಯ ಇಟ್ಟಿರ್ತಕ್ಕಂಥದ್ದು ಎಲ್ಲ ಧರ್ಮೀಯರು ಕೂಡ ಭಾಳ ಸಂತಸ ತಂದಿದೆ. ನಾವು ಈ ಮಸೀದಿಯನ್ನು ಭೇಟಿ ಕೊಡಲಿಕ್ಕೆ ಬಂದಾಗ ಅಲ್ಲಿ ನಮಗೆ ಪಾನಕವನ್ನು ಕೊಟ್ಟು ವಿಶೇಷವಾಗಿ ನಮ್ಮ ಪಾದಗಳಿಗೆ ಏನು ನೀರನ್ನು ಸಿಂಪಡಣೆ ಮಾಡಿ ಒಳಗೆ ಕರ್ಕೊಂಡು ಬಂದು ಈ ಮಸೀದಿ ಸಭಾಂಗಣದಲ್ಲಿ ಏನೇನು ಕಾರ್ಯಕ್ರಮ ಧರ್ಮಾನುಸಾರ ನಡೆಯುತ್ತೆ ಅಂತಕ್ಕಂಥದ್ದು ನಮಗೆ ತಿಳಿಸ್ಕೊಟ್ಟಿದ್ದು ಭಾಳ ವಿಶೇಷವಾಗಿತ್ತು. ಜನರಲ್ಲಿ ಒಂದು ತಪ್ಪು ಕಲ್ಪನೆ ಏನು ಅಂದರೆ ಮಸೀದಿಯೊಳಗೆ ನಮಗೆ ಪ್ರವೇಶ ಇದೆಯೋ ಇಲ್ವೋ, ಮಸೀದಿನಲ್ಲಿ ಏನು ನಡೀತದೆ, ಮಸೀದಿನಲ್ಲಿ ಏನೋ ಬೇರೆ ಬೇರೆ ಥರಗಳ ವ್ಯವಸ್ಥೆಗಳು ನಿರ್ಮಾಣ ಆಗುತ್ತಂತೆ ಅಂತಕ್ಕಂಥ ಒಂದು ತಪ್ಪು ಕಲ್ಪನೆ ಜನರಲ್ಲಿ ಇತ್ತು. ಇವತ್ತು ಅದರಿಂದ ಒಂದು ಎಲ್ಲ ಬಿಡುಗಡೆ ಆಗ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇವತ್ತು ಎಲ್ಲ ಧರ್ಮೀಯರನ್ನು ಕರೆದು ಎಲ್ರಿಗೂ ಮಸೀದಿನಲ್ಲಿ ಏನು ಧಾರ್ಮಿಕ ಆಚರಣೆಗಳು ನಡೆಯುತ್ತೆ, ಯಾವ ರೀತಿ ಪ್ರಾರ್ಥನೆ ನಡೆಯುತ್ತೆ, ಆಜಾನ್ ಬಗ್ಗೆ ಇವತ್ತು ಸಮಾಜದಲ್ಲಿ ತಪ್ಪು ತಿಳುವಳಿಕೆ ಇತ್ತು. ಆಜಾನನ್ನು ಅರ್ಥ ಗೊತ್ತಿಲ್ಲದಲ್ಲೇ ಕೆಲವರು ಮಾತಾಡ್ತಾ ಇದ್ರು. ಇವತ್ತು ಧರ್ಮಗುರುಗಳು ಯಾವ ರೀತಿ ಶಾಂತಿಯನ್ನು